ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೆಂಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ಇದು ಕನ್ನಡ ವ್ಲಾಗ್. ಇವತ್ತು ಬಂದು ಬೆಳಿಗ್ಗೆ ಟಿಫನ್ ಎಲ್ಲ ಮುಗೀತು. ಆರ್ಯನಿಗೆ ಮಾತ್ರ ಸ್ಕೂಲ್ ಹಾಲಿಡೇ ಇರೋದ್ರಿಂದ ಅವನಿಗೆ ಮಾತ್ರ ತಲೆ ಸ್ನಾನ ಮಾಡಿಸಿ ಕೂರಿಸಿದ್ದೀನಿ. ರಿಯಾ ಮಾತ್ರ ಸ್ಕೂಲ್ಗೆ ಹೋದ್ಲು. ಅವಳಿಗೆ ಹಾಫ್ ಡೇ ಅಂತ ಕಳಿಸ್ಕೊಟ್ರೆ ನೋಡಿದ್ರೆ ಫುಲ್ ಡೇ ಅಂತ ಹೇಳ್ತಾ ಇದ್ದಾರೆ. ಫೋನ್ ಮಾಡಿದ್ರು ಮಿಸ್ಸು ಸ್ಕೂಲಿಂದ. ಲಂಚ್ ಕೊಟ್ಬಿಟ್ಟು ಹೋಗಿ ಇವತ್ತು ಫುಲ್ ಡೇ ಇದೆ ಸ್ಕೂಲು ಅಂತ, ಎಕ್ಸಾಮ್ಗೆ ಪ್ರಾಕ್ಟೀಸ್ ಮಾಡಿಸ್ತಾವ್ರಲ್ಲ ಅದಕ್ಕೋಸ್ಕರ. ಸರಿ ಅಂದ್ಬಿಟ್ಟು ಈಗ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಹೋಗಿ ಲಂಚ್ ಕೊಟ್ಬಿಟ್ಟು ಬರಬೇಕು. ಯಾರು ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬೇರೆಯವ್ರಿಗೆಲ್ಲ ಹೆಂಗೆ ಸಪೋರ್ಟ್ ಮಾಡ್ತೀರಾ, ನಮ್ಮ ಥರ ಹೊಸ್ದಾಗಿ ಚಾನಲ್ನ ಶುರು ಮಾಡಿರೋರ್ಗೂ ಕೂಡ ನೀವು ಸಪೋರ್ಟ್ ಮಾಡಬೇಕು. ದಯವಿಟ್ಟು ನಿಮ್ಮ ಸಪೋರ್ಟ್ ನಮಗೆ ತುಂಬ ಮುಖ್ಯ ಆಗುತ್ತೆ. ಇಷ್ಟ ಆದರೆ ಲೈಕ್ ಕೊಡಿ. ಏನಾದರೂ ಈ ವಿಡಿಯೋದಲ್ಲಿ ಮಿಸ್ಟೇಕ್ ಇದ್ದರೆ ಪ್ಲೀಸ್ ಕಮೆಂಟ್ ಮೂಲಕ ಹೇಳಿ. ನಾನು ಅದನ್ನು ಸರಿ ಮಾಡ್ಕೊಳ್ಳೋಕ್ಕೆ ನಾನು ಟ್ರೈ ಮಾಡ್ತೀನಿ. ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ. ಬನ್ನಿ ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಫ್ರೆಂಡ್ಸ್, ಹಾಲೆಲ್ಲ ಕ್ಲೀನ್ ಮಾಡಿದ್ಮೇಲೆ ಆರ್ಯನಿಗೆ ಟಿಫನ್ ಕೊಟ್ಬಿಟ್ಟು ರೀನ್ಗೆ ಲಂಚ್ಗೆ ಪ್ರಿಪೇರ್ ಮಾಡೋದ ಅಂತ ಹೋದೆ. ಅವಳಿಗೆ ಪುಳಿಯೋಗರೆ ಅಂದರೆ ತುಂಬ ಇಷ್ಟ. ಅದನ್ನೇ ಮಾಡಿಕೊಡೋದ ಅಂತ ಸ್ವಲ್ಪ ರೈಸ್ ಇತ್ತು, ಅದಕ್ಕೆ ಮಾಡ್ತಾಯಿದ್ದೀನಿ. ಇದಕ್ಕೆ ಬೇಕಾಗಿರೋದು ಏನು ಸಿಂಪಲ್ಲು, ಸ್ವಲ್ಪ ಆಯಿಲ್ ಹಾಕ್ಕೊಂಡು 2 ಒಣಗಿದ ಮೆಣಸಿನ್ಕಾಯಿ ಫ್ರೈ ಮಾಡಿ, ಕಡಲೆಕಾಯಿ ಹಾಕಿ ಅದನ್ನು ಕೂಡ ಫ್ರೈ ಮಾಡಿ, ಸ್ವಲ್ಪ ಈರುಳ್ಳಿ ಹಾಕಿ ಫ್ರೈ ಮಾಡಿ, ಒಂಚೂರು ಉಪ್ಪು ಹಾಕಿ, ಪುಳಿಯೋಗರೆ MTRದು ಸ್ವಲ್ಪ ಪೌಡ್ರ್ ಹಾಕಿ ಮಿಕ್ಸ್ ಮಾಡಿ ರೈಸ್ ಹಾಕಿದ್ರೆ ಆಯಿತು. ಇದನ್ನು ಟಿಫಿನ್ ಬಾಕ್ಸ್ಗೆ ಹಾಕ್ಕೊಂಡು ಎತ್ಕೊಂಡೋಗಿ ಸ್ಕೂಲಲ್ಲಿ ಸೆಕ್ಯೂರಿಟಿ ಇರ್ತಾರೆ, ಅಲ್ಲಿ ಕೊಟ್ಬಿಟ್ಟು ಬಂದುಬಿಟ್ರೆ ಅವರು ಲಂಚ್ ಟೈಮ್ಗೆ ರಿಯನ್ಗೆ ಕೊಟ್ಬಿಡ್ತಾರೆ. ಇದನ್ನು ಕೊಡಬೇಕು ಅಂದರೆ ಈಗ ಆರ್ಯ ಮನೇಲಿ ಒಬ್ಬನೇ ಬಿಟ್ಬಿಟ್ಟು ಹೋಗಬೇಕು. 3 ವರ್ಷದಲ್ಲಿ ಒಂದು ಸರಿ ಈ ಥರನೇ ಬಿಟ್ಬಿಟ್ಟು ಸ್ಕೂಲ್ಗೆ ಹೋಗಿ ಮನಗಿದ್ದ ಅಂದ್ಬಿಟ್ಟು, ಮನಗಿರೋ ಮಗುನ ಹೆಂಗೆ ಎತ್ಕೋಗೋದು ಅಂತ ಮನಗಿಸ್ಬಿಟ್ಟು ಸ್ಕೂಲ್ಗೆ ಹೋಗಿ ರೀನ್ ಕರ್ಕೊಂಡು ಬರೋಷ್ಟರಲ್ಲಿ ಬಾಗಿಲು ತೆಗ್ದು ಪಕ್ಕದ ಬೀದಿಗೆ ಹೋಗ್ಬಿಟ್ಟಿದ್ದ. ಆಗ ಈ ಕಡೆಯಿಂದ ಸ್ಕೂಲಿಂದ ಕರ್ಕೊಂಡು ಬಂದು ಮಗುನ ಬಿಟ್ಬಿಟ್ಟು ಇವನ್ನೆಲ್ಲಿ ಹುಡುಕಲಿ, ನಾನು ಈ ಕಡೆ ಬೀದಿಲಿ ಹೋಗಿರೋದು ಆ ಕಡೆ ಬೀದಿಲಿ ಹುಡುಕ್ತಾ ಇದ್ದೆ. ಆಮೇಲೆ ಆ ಪಕ್ಕದ ಬೀದಿಲಿರೋರ್ಗೂ ಕರ್ಕೊಂಡು ಬಂದು ಬಿಟ್ಟರು. ಅದಕ್ಕೆ ಈಗ ಬಿಟ್ಬಿಟ್ಟು ಹೋಗ್ಬೇಕಲ್ಲ ಅಂತ ಭಯ ಆಗ್ತಿತ್ತು. ಇಲ್ಲ ಇರ್ತೀನಿ, ಬರಬೇಕಾದ್ರೆ ಚಾಕ್ಲೇಟ್ ತಗೊಬನ್ನಿ ಅಂತ ಹೇಳಿದ್ದ. ಅದಕ್ಕೆ ಲಾಕ್ ಮಾಡಿಕೊಂಡು ಈಗ ಹೋಗ್ತಾ ಇದ್ದೀನಿ ನೋಡಿ ಸ್ಕೂಲ್ಗೆ. ಈಗ ಮನೆಗೆ ಬಂದೆ. ಸದ್ಯ ಮನೇಲೇ ಇದ್ದ ಒಳಗಡೆ. ಈಗ ಸ್ವಲ್ಪ ದೊಡ್ಡವನಾಗ್ಬಿಟ್ಟವನಲ್ವ, ಹೇಳಿದ್ರೆ ಅರ್ಥ ಮಾಡ್ಕೊತಾನೆ. ಮನೆ ಒಳಗಡೆ ಲಾಕ್ ಹಾಕ್ಕೊಂಡಿದ್ನಲ್ಲ, ಒಳಗೆ TV ನೋಡ್ತಾ ಕೂತಿದ್ದ. ಚಾಕ್ಲೇಟ್ ತಂದಿದ್ದೀನಿ ಅಂತ ಡ್ಯಾನ್ಸ್ ಮಾಡ್ತಾವನೆ. ಸ್ನಾನ ಮಾಡಿದೆ. ಈಗ ದೇವ್ರ ಪೂಜೆಗೆ ರೆಡಿ ಮಾಡೋದ ಅಂತ ಪಾತ್ರೆನೆಲ್ಲ ತೊಳಿತಾ ಇದ್ದೀನಿ, ದೇವ್ರ ಸಾಮಾನು. ಈ ವಾರ ಕ್ಯಾಂಡ್ಲ್ ಹಚ್ಚಿದ್ರೆ ಆ ಕ್ಯಾಂಡ್ಲಲ್ಲಿ ಇರೋದೆಲ್ಲ ಫುಲ್ಲು ಸ್ಟ್ಯಾಂಡಲ್ಲಿ ಫುಲ್ಲು ಸುರಿದಿರುತ್ತೆ. ಅದನ್ನು ಈ ಥರ ಕ್ಲೀನ್ ಮಾಡಿಬಿಟ್ಟೆ ತೊಳಿಬೇಕು.
ಪೀತಾಂಬರಿ ಇತ್ತು, ಅದನ್ನೇ ಹಾಕಿ ತೊಳಿತಾ ಇದ್ದೀನಿ. ಅದಿಲ್ಲ ಅಂದರೆ ಹುಣಸೆಹಣ್ಣು ಉಪ್ಪು ಹಾಕಿ ತೊಳಿಬೇಕು. ಈ ಪೀತಾಂಬರಿ ಇದ್ದರೆ ಬೇಗ ಸ್ವಲ್ಪ ಕ್ಲೀನ್ ಆಗುತ್ತೆ. ಈ ದೇವರಿಗೆ ಬೇರೆ ನಾವು ಹೂವು ಏನೂ ಹಾಕೋದಿಲ್ಲ, ಹಾಗೆ ಕ್ಯಾಂಡ್ಲ್ ಹಚ್ಚಿ ಸಾಂಬ್ರಾಣಿ ಹಾಕ್ತೀವಿ. ಗುಡ್ ಫ್ರೈಡೆ ಮುಗಿಯೋ ತನಕ ಈ ರೀತಿನೇ ನಾವು ಪ್ರೇಯರ್ ಮಾಡೋದು. ಫ್ರೆಂಡ್ಸ್, ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಕಮೆಂಟ್, ಶೇರ್, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.